ದಿನನಿತ್ಯದ ಪಂಚಾಂಗ ಕೇಳುವುದರಿಂದ ಅಥವಾ ಓದುವುದರಿಂದ ಏನು ಫಲ? ಇಂದಿನ ಸಂಚಿಕೆಯಲ್ಲಿ ಇದಕ್ಕೆ ಉತ್ತರ ತಿಳಿಯೋಣ. ದಿನನಿತ್ಯ ಪಂಚಾಂಗವನ್ನ ಓದುವುದರಿಂದ ಅಥವಾ ಕೇಳುವುದರಿಂದ 5 ರೀತಿಯ ಅತ್ಯುತ್ತಮ ಫಲಗಳು ಸಿಗ್ತವೆ. ತಿಥಿರ್ವಾರಚ್ಚ ನಕ್ಷತ್ರಂ ಯೋಗೋ ಕರಣಮೇವಚ ಪಂಚಾಂಗಸ್ಯ ಫಲಂ ಪ್ರೋಕ್ತಂ ಪಂಚಾನಾಂ ಫಲಂ ಶೃಣು. ತಿಥೇಶ್ಚ ಶ್ರಿಯಮಾಪ್ನೋತಿ ವಾರಾದಾಯುಷ್ಯವರ್ಧನಂ ನಕ್ಷತ್ರಾಧರತೆ ಪಾಪಂ ಯೋಗಾದ್ರೋಗ ನಿವಾರಣಂ ಕರಣಾತ್ ಕಾರ್ಯಸಿದ್ಧಿ ಸ್ಯಾತ್ ಪಂಚಾಂಗಂ ಫಲಮುತ್ತಮಂ ಏತೇಷಾಂ ಶ್ರವಣಾನ್ ನಿತ್ಯಂ ಗಂಗಾ ಸ್ನಾನ ಫಲಂ ಲಭೇತ್. ಇದು ಸೂರ್ಯ, ಚಂದ್ರ ಮತ್ತು ನಕ್ಷತ್ರಗಳ ಸ್ಥಾನಗಳನ್ನು ಆಧರಿಸಿ ಪಂಚಾಂಗದ 5 ಅಂಶಗಳಾದ ತಿಥಿ, ವಾರ, ನಕ್ಷತ್ರ, ಯೋಗ ಮತ್ತು ಕರಣವನ್ನು ಸ್ಮರಿಸುವ ಪ್ರಸಿದ್ಧ ಶ್ಲೋಕ. ತಿಥಿಯನ್ನ ತಿಳಿಯುವುದರಿಂದ ಸಂಪತ್ತು ಅಥವಾ ಐಶ್ವರ್ಯ ಪ್ರಾಪ್ತಿಯಾಗುತ್ತದೆ. ವಾರವನ್ನು ಸ್ಮರಿಸುವುದರಿಂದ ಆಯುಷ್ಯವು ವೃದ್ಧಿಯಾಗುತ್ತದೆ. ನಕ್ಷತ್ರವನ್ನು ತಿಳಿಯುವುದರಿಂದ ನಮ್ಮ ಪಾಪಕರ್ಮಗಳು ದೂರವಾಗುತ್ತವೆ. ಯೋಗವನ್ನು ಗ್ರಹಿಸುವುದರಿಂದ ರೋಗ ರುಜಿನಗಳು ನಿವಾರಣೆಯಾಗಿ ಆರೋಗ್ಯ ಲಭಿಸುತ್ತದೆ. ಕರಣದ ಜ್ಞಾನದಿಂದ ಕೈಗೊಂಡ ಕಾರ್ಯಗಳಲ್ಲಿ ಸಿದ್ಧಿ, ಯಶಸ್ಸು ಸಿಗ್ತದೆ. ಪ್ರತಿದಿನ ಬೆಳಗ್ಗೆ ಎದ್ದು ಈ ಪಂಚಾಂಗದ 5 ಅಂಶಗಳನ್ನು ಕೇಳುವುದರಿಂದ ಪವಿತ್ರವಾದ ಗಂಗಾ ನದಿಯಲ್ಲಿ ಸ್ನಾನ ಮಾಡಿದಷ್ಟೇ ಪುಣ್ಯ ಲಭಿಸುತ್ತದೆ. ಧಾರ್ಮಿಕ ನಂಬಿಕೆಗಳ ಪ್ರಕಾರ ಪಂಚಾಂಗವನ್ನು ನಿತ್ಯವೂ ಪಠಿಸುವ ಅಥವಾ ಕೇಳುವ ವ್ಯಕ್ತಿಯನ್ನು ಪಾಪಗಳು ಬಾಧಿಸುವುದಿಲ್ಲ.